ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗಿಂತ ಐಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಗೋಧಿ ಹಿಟ್ಟು ಹಾಕಿ ಪುಟ್ಟು ಮಾಡೋದನ್ನು ತೋರಿಸಿಕೊಡ್ತೀನಿ. ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಪುಟ್ಟು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಒಂದು 2 ಕಪ್ ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಕೈ ಹಾಕಿ ಎಲ್ಲ ಕಡೆಯನ್ನು ಹಾಕೋಣ. ನೀವೊಂದು ಸ್ವಲ್ಪ ನೀರು ಹಾಕಿದ್ದು ನೆನೆ ಹಾಕಿದ್ದು. ಎಲ್ಲ ನೀರು ಒಟ್ಟಿಗೆ ಹಾಕಬಾರ್ದು, ಇದಕ್ಕೆ ಬರುತ್ತೆ. ಸ್ವಲ್ಪ ಹಾಕಿ ಮಿಕ್ಸ್ ಹಾಕೋಣ. ಈ ರೀತಿಯಲ್ಲಿ ಹಾಕಿಟ್ಟಿದ್ದೀವಿ. ಗೋಧಿ ಹಿಟ್ಟು ಅಲ್ವಾ, ಗಟ್ಟಿ ಜಾಸ್ತಿ ಇಲ್ಲಲ್ಲ, ಅದಕ್ಕೆ ನೀರಾಗಮ್ಮ ಈ ರೀತಿಯಲ್ಲಿ ಅದಕ್ಕೆ ಮಿಕ್ಸಿ ಜಾರ್ಲಿ ಹಾಕಿ ಒಂದು ರೌಂಡ್ ಹಾಕಬೇಕು. ಮಿಕ್ಸಿ ಜಾರ್ಲಿ ಹಾಕಿಟ್ಟಿದ್ದೀವಿ, ಒಂದೇ ರೌಂಡ್ ಹಾಕಬೇಕು. ಜಾಸ್ತಿ ಹಾಕಿ ಚಪಾತಿ ಹಿಟ್ಟು ಥರನೇ ಆಗುತ್ತೆ. ಒಂದೇ ರೌಂಡ್ ಹಾಕೋಣ. ಇದ್ರ ಮೇಲೆ 1 ಟೀ ಸ್ಪೂನ್ ಗೋಧಿ ಹಿಟ್ಟು, ಒಣೆ ಗೋಧಿ ಹಿಟ್ಟನ್ನು ಹಾಕೋಣ. ಇನ್ನೊಂದು ರೌಂಡ್ ಹಾಕಬೇಕು. ಈಗ ನೋಡಿರಿ, ಈ ರೀತಿಯಲ್ಲಿ ಸೂಪರಾಗಿತ್ತು ನೋಡಿರಿ. ಪುಟ್ಟು ರೆಡಿ ಹಾಕೋಣ. ಕುಕ್ಕರ್ಲ ನಾನು ಮಾಡೋಣ. ಇದು ಕುಕ್ಕರ್ಲ ನೀರು ರೆಡಿ ಹಾಕಿ ಇಟ್ಟಿದ್ದೀವಿ. ಇದು ಚೆನ್ನಾಗಿ ಕುದಿಸಬೇಕು. ಇದು ಪುಟ್ಟು ಮೇಕರು ಇಲ್ಲಿದಲ್ವಾ, ಈ ಹೋಳು ಕುಕ್ಕರ್ಲ ಇದಿಲ್ವಾ, ಇಲ್ಲಿ ಹಾಕಿ ಪುಟ್ಟು ರೆಡಿ ಹಾಕೋದು. ಫಸ್ಟ್ ತೆಂಗಿನಕಾಯಿ ತುರಿ ಹಾಕಬೇಕು. ಒಂದು ರೆಡಿ ಹಾಕಿಲ್ವಾ, ಹಿಟ್ಟು ಹಾಕೋಣ. ಈಗ ನಾನು ಕಾಯಿ ತುರಿ ಕೆಳಗಡೆ ಹಾಕಿ ಮೇಲೆ ಹಾಕೋಣ. ಸೆಂಟ್ರಲ್ಲಿ ಹಾಕಲ್ಲ ನಾನು, ಮೇಲೆ ಕಾಯಿ ತುರಿ ಅಷ್ಟೇ. ಈಗ ನೀರೆಲ್ಲ ಚೆನ್ನಾಗಿ ಕುದಿಸ್ತೆ. ಈ ಟೈಮಲ್ಲಿ ಲಿಡ್ ಹಾಕೋಣ. ವೆಯ್ಟ್ ಹಾಕಬಾರ್ದು. ಈಗ ನಮ್ಮದು ರೆಡಿ ಹಾಕಿಲ್ವಾ ಪುಟ್ಟು, ಇದೆ ಇಲ್ಲಿ ಹಾಕೋಣ. ಮೇಲೆ ಲಿಡ್ ಹಾಕೋಣ. ಸ್ಟೀಮೆಲ್ಲ ಬಂದಿದೆ. ಈಗ ನಮ್ಮದು ಪುಟ್ಟು ರೆಡಿ ಆಗಿದ್ದು. ಸ್ಟೀಮ್ ಒಂದು 5 ನಿಮಿಷ ಬೇಕು. ಈಗ ನಮ್ಮದು ಪುಟ್ಟು ರೆಡಿಯಾಗಿದ್ದು. ಈಗ ನಮ್ಮದು ಗೋಧಿ ಹಿಟ್ಟು ಹಾಕಿ ಪುಟ್ಟು ಮಾಡಿದ್ದು, ಪುಟ್ಟು ರೆಡಿಯಾಗಿದ್ದು. ಒಳ್ಳೆ ಟೇಸ್ಟಿಯಾಗಿರುತ್ತೆ. ಗೋಧಿ ಹಿಟ್ಟು ಹಾಕಿ ಈ ರೀತಿಲೊಂದು ಪುಟ್ಟು ಮಾಡಬೇಕು. ಈಸಿ ಆಗಿರುತ್ತೆ. ಸ್ವಲ್ಪ ನೀರು ಹಾಕಿ ಫಸ್ಟ್ ನೆನೆ ಹಾಕಿ ಒಂದು ಮಿಕ್ಸಿ ಜಾರ್ಲು ಒಂದು ರೌಂಡ್ ಹಾಕಬೇಕು. ಜಾಸ್ತಿ ಹಾಕಬಾರ್ದು. ಜಾಸ್ತಿ ಹಾಕಿ ಇದೆಯಾ ಅಂದ್ರೆ ಗೋಧಿ ಹಿಟ್ಟು ಏನಂದ್ರೆ ಚಪಾತಿ ಹಿಟ್ಟು ನಮ್ಗೆ ರೆಡಿ ಹಾಕಲ್ಲ, ಆ ರೀತಿಲಿ ಆಗುತ್ತೆ. ಈ ರೀತಿಲೂ ಮಾಡಿ ಎಲ್ಲರೂ ತಿನ್ನಬೇಕು. 1 ಟೈಮ್ ಈ ರೀತಿಲೊಂದು ಮಾಡಬೇಕು. ನಿಮ್ಗೆ ಈ ವಿಡಿಯೋ ಇಷ್ಟ ಹಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನೂ ಶೇರ್ ಮಾಡಿ. ಎಲ್ಲರೂ ಒಂದೇ ಟೈಮದೊಂದು ಟ್ರೈ ಮಾಡಬೇಕು. ನಿಮಗೆ ಇದನ್ನು ಯಾವುದು ಕರಿ ಅಂದರೆ ಎಲ್ಲ ಕರಿ ಅಂದರೆ ಸೂಟ್ ಆಗುತ್ತೆ. ನಾನು ಚಿಕನ್ ಕರಿ ಹಾಕಿದ್ದು. ನಿಮಗೆ ಚಿಕನ್ ಕರಿ, ಮೊಟ್ಟೆ ಕರಿ, ಕಡಲೆಕಾಳು, ಹೆಸರು ಕಾಳು ಇದೆಲ್ಲ ಇದ್ರೂ ಸೂಟ್ ಆಗುತ್ತೆ. ಓಕೆ.